ಇನ್ಸ್ಟಾಗ್ರಾಂ ಮೂಲಕ ಆ ಪಾಪಿ ಬಾಲಕಿಗೆ ಪರಿಚಯವಾಗಿದ್ದ, ಸ್ನೇಹದ ಮಾತನಾಡಿ ಆಕೆಯ ನಂಬಿಕೆ ಗಳಿಸಿದ್ದ. ಆದರೆ ದುಷ್ಟನನ್ನ ನಂಬಿದ ತಪ್ಪಿಗೆ ಅಪ್ರಾಪ್ತೆ ನರಕ ಅನುಭವಿಸಿದ್ದಾಳೆ. ಅಷ್ಟಕ್ಕೂ ಆ ಕ್ರಿಮಿಗಳು ಮಾಡಿದ್ದೇನು ಅಂತ ತೋರಿಸ್ತೀವಿ ನೋಡಿ. ಥೂ, ಇವ್ರ ಜನ್ಮಕ್ಕಿಷ್ಟು, ಇವ್ರ ಮುಖಗಳೋ ಮಾಡಬಾರ್ದ ಕೆಲಸ ಮಾಡಿ ಹೇಗೆ ನಿಂತಿದ್ದಾರೆ ನೋಡಿ. ಈ ನೀಚರು ಎಸಗಿರೋ ಕೃತ್ಯ ಕೇಳಿದ್ರೆ ನೀವು ಕೆರಳಿ ಕೆಂಡವಾಗೋದಂತೂ ಸತ್ಯ. ಇನ್ಸ್ಟಾಗ್ರಾಂನಲ್ಲಿ ಪರಿಚಯ ಮಾಡಿಕೊಂಡಿದ್ದ ಪಾಪಿ ಬಾಲಕಿ ಮೇಲೆ ಅತ್ಯಾಚಾರ, ವಿಡಿಯೋ ವೈರಲ್, 8 ಮಂದಿ ಅರೆಸ್ಟ್. ಈ ಮಾನಗೇಡಿ ಹೆಸರು ಕಾರ್ತಿಕ್. ಬಾಲಕಿ ಬದುಕನ್ನ ನರಕ ಮಾಡಿರೋ ಮೃಗ ಇವನು. ಆಗಿದ್ದೇನಂದ್ರೆ 16 ವರ್ಷದ ಅಪ್ರಾಪ್ತೆಯೋರ್ವಳನ್ನ ಇನ್ಸ್ಟಾಗ್ರಾಂನಲ್ಲಿ ಪರಿಚಯ ಮಾಡಿಕೊಂಡಿದ್ದ. ಆಕೆಯ ಸ್ನೇಹ ಬೆಳೆಸಿದ್ದ ಕ್ರಿಮಿ ಬಾಲಕಿಯನ್ನ ಪುಸಲಾಯಿಸಿ ಜುಲೈನಲ್ಲಿ ಬಜ್ಪೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಜಾಗವೊಂದಕ್ಕೆ ಕರೆದೊಯ್ದಿದ್ದ. ಅಲ್ಲಿಗೆ ಸ್ನೇಹಿತ ರಾಕೇಶ್ ಸಲ್ಡಾನನನ್ನ ಬರೋಕ್ ಹೇಳಿದ್ದ. ಕಾಡಿನಂತ ಪ್ರದೇಶಕ್ಕೆ ಬಾಲಕಿಯನ್ನ ಕರೆದೊಯ್ದಿದ್ದ ಕಾರ್ತಿಕ್ ಆಕೆ ಮೇಲೆ ಅತ್ಯಾಚಾರ ಎಸಗಿದ್ದ. ಬಳಿಕ ರಾಕೇಶ್ ಸಲ್ಡಾನ ಅಪ್ರಾಪ್ತ ಮೇಲೆ ಎರಗಿದ್ದ. ಈ ವೇಳೆ ಕಾರ್ತಿಕ್ ಅದನ್ನ ವಿಡಿಯೋ ಮಾಡಿದ್ದ. ಆ ವಿಡಿಯೋವನ್ನ ಕಾರ್ತಿಕ್ ತನ್ನ ಸ್ನೇಹಿತರಿಗೆ ಶೇರ್ ಮಾಡಿದ್ದ. ಸುರೇಶ್, ಸಂದೀಪ್, ರಕ್ಷಿಕ್, ಶ್ರವಣ್, ಜೀವನ್ ಸೇರಿದಂತೆ ಮತ್ತೋರ್ವ ಅಪ್ರಾಪ್ತ ಸೇರಿ ವಿಡಿಯೋವನ್ನ ವೈರಲ್ ಮಾಡಿದ್ದರು. ಕಾಡಿನಂತಹ ಆ ಪ್ರದೇಶದಲ್ಲಿ ಅತ್ಯಾಚಾರವನ್ನ ಮಾಡ್ತಾರೆ. ಅತ್ಯಾಚಾರ ಮಾಡಿದ್ದನ್ನ ವಿಡಿಯೋ ಮಾಡ್ಕೊಳ್ತಾರೆ, ಅದನ್ನ ವೈರಲ್ ಮಾಡ್ತಾರೆ. ಈ ವಿಡಿಯೋ ಆ ಒಂದು ಅಪ್ರಾಪ್ತ ಬಾಲಕಿಯ ಗಮನಕ್ಕೆ ಬರುತ್ತೆ. ಅಪ್ರಾಪ್ತ ಬಾಲಕಿ ಸೀದಾ ಬಜ್ಪೆ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ನೀಡ್ತಾರೆ. ಆ ದೂರಿನ ಅನ್ವಯ ಪೊಲೀಸರು 8 ಜನರನ್ನ ಬಂಧನ ಮಾಡ್ತಾರೆ. ಘಟನೆ ನಡೆದ ತಿಂಗಳ ಬಳಿಕ ಬಾಲಕಿ ಬಜ್ಪೆ ಠಾಣಾ ಪೊಲೀಸರಿಗೆ ದೂರು ಕೊಟ್ಟಿದ್ಲು. ಪೋಕ್ಸೋ ಕೇಸ್ ದಾಖಲಿಸಿಕೊಂಡಿದ್ದ ಪೊಲೀಸರು ಆರೋಪಿಗಳಾದ ಕಾರ್ತಿಕ್, ರಾಕೇಶ್ ಸೇರಿದಂತೆ 8 ಜನರನ್ನ ಬಂಧಿಸಿದ್ದಾರೆ. ಮತ್ತೊಂದು ಪ್ರಕರಣದಲ್ಲಿ ಪತಿ ವಿರುದ್ಧ ದೂರು ನೀಡೋಕೆ ಬಂದಿದ್ದ ಮಹಿಳೆಗೆ ಕಿರುಕುಳ ಕೊಡ್ತಾ ಇದ್ದ ಮೂಡುಬಿದ್ರೆ ಠಾಣೆ ಕಾನ್ಸ್ಟೇಬಲ್ ಶಾಂತಪ್ಪನನ್ನ ಪೊಲೀಸರು ಬಂಧಿಸಿದ್ದಾರೆ. ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.